ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಿತ್ರದುರ್ಗದಲ್ಲಿ ಶೋಷಿತ ಹೆಸರಿನ ಸಮಾವೇಶ, ಅಲ್ಲಿ ಬಂದವರೆಲ್ಲರೂ ಸ್ಪಾನ್ಸರ್ ಯಾರು ಮಾಡಿದ್ರು ನಮ್ಗೆ ಗೊತ್ತು. ಏನು ಬೈರ್ತಿ ಸುರೇಶು ಸೋಸಿತ್ರ ಕೋಟಿ ಕೋಟಿ ಹಣ ಕೊಟ್ಟವರೇ ಬೈರ್ತಿ ಸುರೇಶ್ ಅವರು. ಆ ಸಮಾವೇಶಕ್ಕೆ ಹೆಸರು ಶೋಷಿತ ಅನ್ನೋ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ತಪ್ಪು ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ರು. ಆ ಸಮಾವೇಶದಲ್ಲಿ ಮಹಾಮಹಿಮ ರಾಷ್ಟ್ರಪತಿಯವರನ್ನು ಅವರ ಸ್ಥಾನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕಿಂಚಿತ್ತೂ ಗೌರವವನ್ನು ಕೊಡದೆ ಏಕವಚನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಹೇಗೆ ಮಾತಾಡಿದ್ದಾರೆ ನೀವೊಮ್ಮೆ ನೋಡಿ. ಮಹಾಮಹಿಮ ರಾಷ್ಟ್ರಪತಿಯವ್ರನ್ನ ಮಹಿಳೆ ಅನ್ನೋದನ್ನೂ ಗಮನದಲ್ಲಿಟ್ಕೊಳ್ಳದೆ ಅವಳು ಇವಳು ಅಂತ ಮಾತಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ನಾಲ್ಗೆ ಕುಲ ಹೇಳುತ್ತೆ ಅನ್ನುವಂಥ ಒಂದು ಗಾದೆ ಮಾತು ಹಳ್ಳಿಗಳಲ್ಲಿ ಆಡು ಮಾತಿದೆ. ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸಂಸ್ಕೃತಿಯನ್ನು ಇದು ತೋರಿಸುತ್ತೆ. ಅವರು ಏಕವಚನದಲ್ಲಿ ಮಾತಾಡೋದನ್ನು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮಗೆ ಕಿಂಚಿತ್ತೇನಾದರೂ ಆ ಸ್ಥಾನದ ಬಗ್ಗೆ ಗೌರವ ಇದ್ದರೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ. ಆ ಸ್ಥಾನಕ್ಕೆ ಗೌರವ ಕೊಡದೇ ಇರತಕ್ಕಂಥ ನಿಮ್ಮ ವ್ಯಕ್ತಿತ್ವ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ. ನಿಮ್ಮ ವ್ಯಕ್ತಿತ್ವ ಆ ಸ್ಥಾನಕ್ಕೆ ಗೌರವ ಕೊಡದೇ ಇರತಕ್ಕಂಥ ವ್ಯಕ್ತಿತ್ವ. ನೀವು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತವರು ಅದೇ ಸಮಾವೇಶದಲ್ಲಿ ಮಾತಾಡ್ತಾ ಹೇಳಿದ್ದಾರೆ, BJP ಮೀಸಲಾತಿ ವಿರೋಧಿ, ಮಂಡಲ್ ಕಮಿಷನ್ ವರದಿಗೆ ವಿರೋಧ ಮಾಡಿತ್ತು. ಹಸಿ ಸುಳ್ಳು ಹೇಳಿದ್ದಾರೆ. ಯಾವಾಗ ಅಂತ ಗೊತ್ತಿದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ? ಮಂಡಲ್ ಆಯೋಗವನ್ನು ರಚನೆ ಮಾಡಿದ್ಯಾರು ಅಂತ 1979ರಲ್ಲಿ ರಚನೆ ಮಾಡಿದ್ದು. 90ರವರೆಗೂ ಕುಂಡಿ ಕೆಳಗಡೆ ಇಟ್ಕೊಂಡು ಕೂತಿದ್ದು ನಿಮ್ಮದೇ ಪಾರ್ಟಿ ಕಾಂಗ್ರೆಸ್ ಅಲ್ಲ. 80ರಲ್ಲೇ ಆ ವರದಿಯನ್ನು ಮಂಡಲ್ ಕಮಿಷನ್ ಸಬ್ಮಿಟ್ ಮಾಡಿತ್ತು. ಅಂದರೆ ನೀವು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಆ ಮಂಡಲ್ ಕಮಿಷನ್ ವರದಿಯ ಕಡೆಗೆ ಕಣ್ಣೆತ್ತು ನೋಡಿರಲಿಲ್ಲ ನೀವು. ನಮಗೆ ಹೆಮ್ಮೆ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದಾಗ ಮಂಡಲ್ ಆಯೋಗದ ಬಹುತೇಕ ಅಂಶಗಳನ್ನು ಅನುಷ್ಠಾನಗೊಳಿಸಿದ್ದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ BJP ಸರ್ಕಾರ. ನಿಮ್ಮದು ಸೋಗಲಾಡಿತನದ ಮೀಸಲಾತಿ ಪರ ಹೇಳಿಕೆ, SC ಮೀಸಲಾತಿ ಹೆಚ್ಚಳ ಮಾಡಿದ್ದು ಕರ್ನಾಟಕದ BJP ಸರ್ಕಾರ. ST ಸಮುದಾಯಕ್ಕೆ 3 ಇದ್ದದ್ದನ್ನು ಮೀಸಲಾತಿಯನ್ನು 7% ಏರಿಸಿದ್ದು BJP ಸರ್ಕಾರ. SC ಸಮುದಾಯದ 15 ಮೀಸಲಾತಿನ 17ಕ್ಕೆ ಏರಿಸಿದ್ದು ನಾವು. ಎಷ್ಟಿದ್ದನ್ನು 3 ಇದ್ದದ್ದನ್ನು 7ಕ್ಕೆ ಏರಿಸಿದ್ದು ನಾವು. ನಿಮ್ಮಿಂದ ನಾವು ಪಾಠ ಹೇಳಿಸ್ಕೊಳ್ಬೇಕಾಗಿಲ್ಲ. ಮಂಡಲ್ ಕಮಿಷನನ್ನು ಬಹುತೇಕ ಅಂಶಗಳನ್ನು ಅತಿ ಹೆಚ್ಚು ಅಂಶಗಳನ್ನು ಅನುಷ್ಠಾನ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಮಗಿರೋ ಬದ್ಧತೆ ನಿಮ್ಮಿಂದ ಹೇಳಿಸ್ಕೊಳ್ಬೇಕಾಗಿರೋ ಬದ್ಧತೆ ಅಲ್ಲ ನಮಗೆ. ನಿಮ್ಮದು ಸೋಗಲಾಡಿತನದ ಬದ್ಧತೆ. ಯಾರು ಶೋಷಿತರ ಹೆಸರಿನಲ್ಲಿ ಲೂಟಿ ಹೊಡೆದಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಶೋಷಿತ ವರ್ಗದ ಜನ ಟರಾವ್ ಮಾಡಿ ಕಳಿಸಿರಲಿಲ್ಲ. ರೀಡು ಮಾಡಿ ಕೋಟಿಗಟ್ಟಲೆ ಲೂಟಿ ಹೊಡೀರಿ ಅಂತ ಟರಾವ್ ಮಾಡಿ ಕಳಿಸಿದ್ರ. ಶೋಷಿತ ವರ್ಗದ ಜನ 1 ಸ್ಕ್ವೇರ್ ಫೀಟಿಗೆ ಬೆಂಗಳೂರಿನಲ್ಲಿ ಅನುಮತಿ ಕೊಡೋದಕ್ಕೆ, ಯಾವುದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮತಿ ಪಡೆಯೋದಕ್ಕೆ ₹100 ಫಿಕ್ಸ್ ಮಾಡಿ ಅಂತ ಶೋಷಿತ ವರ್ಗದ ಜನ ಹೇಳ್ಕೊಟ್ಟಿದ್ರ. ಎಲ್ಲಿಗೆ ಹೋಗ್ತಾ ಇದೆ ಆ ದುಡ್ಡು? ಅಂದರೆ ಶೋಷಿತ ವರ್ಗದವರು ಲೂಟಿ ಹೊಡೀರಿ ಕರ್ನಾಟಕವನ್ನು ಅಂತೇಳಿ ನಿಮಗೇನಾರು ಅನುಮತಿ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಟ್ಟಿದ್ದಾರಾ?